ಇವತ್ತು ಭತ್ತ ತುಂಬಸಕ್ಕೆ ಲಾರಿ ಕರ್ಕೊಂಬರಕಿತ್ತು, ಅದಕ್ಕೆ ಜರ ಕಡೆ ಹೊರಟೆ. ಲಾರಿ ಬಂದ್ ನಿಂತಿತ್ತು, ಆಮೇಲೆ ಊಟ ಮಾಡಕ್ ಹೋಗಿದ್ರು, ಅದಕ್ಕೆ ಅಲ್ಲೇ ಇದ್ದು ವೇಟ್ ಮಾಡಿ ಆಮೇಲೆ ಖಾಲಿ ಗಾಡಿ ವೇಟ್ ಮಾಡಿಸ್ಕೊಂಡು ಲಾರಿ ಕರ್ಕೊಂಡು ರಾಶಿ ಹತ್ರ ಬಂದೆ. ರಾಶಿ ಹತ್ರ ಬಂದು ಭತ್ತ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಭತ್ತ ತುಂಬಿದಂಗೆ ಲೋಡ್ ಮಾಡ್ತಿದ್ರು. ಈ ಲೋಡ್ ಇಡ್ಸಿದ್ದು ಬರೀ 250 ಚೀಲ. ಈ ಲಾರಿ ಫುಲ್ ಎಲ್ಲ ಲೋಡ್ ಮಾಡಿಸ್ಕೊಂಡು ಏಮೆಂಟ್ ಮಾಡ್ಸಕ್ಕೆ ಲಾರಿಯಿಂದ ಹೊರಟೆ. ಈ ಲೋಡ್ ತೂಕ ಮಾಡಿಸ್ಕೊಂಡು 2 hours later. ಲಾರಿಲಿ ಇಡಿಸಿಲ್ಲ ಅಂತ ಇನ್ನ ನಂದು 45 ಚೀಲನ ಈ ಲೋಡ್ ಅಲ್ಲಿ ಹಾಕಿದ್ರು. ಇದರಲ್ಲಿ ನಂದು 45 ಚೀಲ ಬಿಟ್ಟು ಇನ್ನ 80 ಚೀಲ ಬೇರೆಯವ್ರದಿತ್ತು. ಈ ಲೋಡ್ ಹೋಗ್ತಿರೋದು ಮೇಲೆಬೆನ್ನೂರ್ ಮೇಲ್ಗೆ, ಅದಕ್ಕೆ ಅವಿ ಕರ್ಕೊಂಡು ಇಬ್ರು ಲೋಡ್ ಇಂದ ಮೇಲೆಬೆನ್ನೂರ್ ಕಡೆ ಹೊರಟ್ರಿ. ನಾವು ಹೋಗಿ ಮಿಲ್ ರೀಚ್ ಆಗೋದಕ್ಕೆ 7 ಗಂಟೆ ಆಗಿತ್ತು. ಈ ಮಿಲ್ ಅಲ್ಲಿ ಭತ್ತ ಡ್ರೈ ಇದ್ರೆ ಸೀದಾ ಗೇಜಿಗೆ ಹಾಕ್ತಾರೆ, ಅದಕ್ಕೆ ನಮ್ ಸರ್ತಿ ಬರೋವರೆಗೂ ವೇಟ್ ಮಾಡ್ಲೇಬೇಕಿತ್ತು. ಆ ಲೋಡ್ ಆಗಿ ಈ ಲೋಡ್ ಆಗಿ ಆಮೇಲೆ ಆ ಲೋಡ್ ಅಲ್ಲಿ ಹಾಕಿರೋ ಭತ್ತ ಸೀದಾ ಡ್ರೈಯರ್ ಹೋಗಿ ಡ್ರೈ ಆಗಿ ಪೈಪಲ್ಲಿ ಬರುತ್ತೆ. ಆ ಡ್ರೈ ಆಗಿರೋ ಭತ್ತನೆಲ್ಲ ಚೀಲದಲ್ಲಿ ತುಂಬಿ ಸ್ಟಾಕ್ ಮಾಡ್ಕೊಂಡು ಆಮೇಲೆ ಅಕ್ಕಿ ಬಿಡಿಸ್ತಾರೆ. ಫೈನಲಿ ನಮ್ ಲೋಡ್ ಬರುತ್ತೆ. ನಮ್ ಲೋಡಲ್ಲಿರೋ 80 ಚೀಲ ಬೇರೆಯವ್ರದ್ದು ಅನ್ಲೋಡ್ ಮಾಡಿ ಆಮೇಲೆ ನಂದು 45 ಚೀಲ ತೂಕ ಮಾಡಿಸ್ಕೊಂಡು ಆ 45 ಚೀಲನು ಅನ್ಲೋಡ್ ಮಾಡಿಸಿ ಆಮೇಲೆ ಖಾಲಿ ಗಾಡಿ ತೂಕ ಮಾಡಿಸ್ಕೊಂಡು ಬುಕ್ಕಲ್ಲಿ ಎಂಟ್ರಿ ಮಾಡಿಸಿ A few moments later. ಆಮೇಲೆ ಸಿಟಿ ಬಂದು ಅವಿ ನಾನು ಇಬ್ರು ಟೀ ಕುಡ್ಕೊಂಡು ಊರ್ ಕಡೆ ಹೊರಟ್ವಿ. ಆಗ್ಲೇ ತುಂಬಾ ಲೇಟ್ ಆಗಿತ್ತು. ನಮ್ಮ ಅವಿನು ಚಳಿಗೆ ನಡುಗ್ತಾ ಇದ್ದ, ಅದಕ್ಕೆ ಸ್ವಲ್ಪ ಹೊತ್ತು ಬೆಂಕಿ ಕಾಸ್ಕೊಂಡು ಆಮೇಲೆ ಊರ್ ಕಡೆ ಮತ್ತೆ ವಾಪಸ್ ಹೊರಟ್ವಿ. ನಾವು ಮನೆ ಬಂದ್ ರೀಚ್ ಆಗೋದಕ್ಕೆ 12 ಗಂಟೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.